ಸೊ ನೋಡ್ರಿ, ಇದು ನಮ್ದು ಬ್ರೌನಿ ಮತ್ತು ಇದು ನಮ್ದು ಶಾರುಖ್ ಅಂತ ಇತ್ತಲ್ಲ ಪಾಪ. 4 ಜನ ಇದ್ದಾರೆ ಇವರು. ಆ್ಯಕ್ಚುಲಿ ಇದ್ರು ಒಂದು ಮಗು ಸತ್ತು ಪಾಪ. ಇವ್ರದ್ದು ಒಂದು 8-9 ತಿಂಗಳಿದ್ದು ಪಾಪ. ಡಿಸ್ಟೆಂಪರ್ ಅಂತೇಳಿ ಒಂದು ವೈರಸ್ ಐತಿ, ಅದನ್ನು ಅಟ್ಯಾಕ್ ಆಗಿ ಅದನ್ನು ಸತ್ತ. ಎಷ್ಟು ಉಳ್ಸೋಕೆ ಪ್ರಯತ್ನ ಆದರೂ ಆಗಲಿಲ್ಲ. ಈಗ ಪಾಪ ಅದ್ರ ತಾಯಿಗೂ ಆಗೈತಿ. ಸೊ ನಾನು ಹುಡ್ಕಾಕತ್ತೀನಿ, ಅದಕ್ಕೆ ಈಗ ಔಷಧ ಹಾಕಕ್ಕೆ ಬಂದೀನಿ. ಇಲ್ಲಿ ಸಿಗ್ತಾ ಇಲ್ಲ. ಮಾರ್ನಿಂಗ್ ಡಾಕ್ಟ್ರ್ ಹೇಳಿದಾರೆ 2 ಟೈಮ್ಸ್ ಹಾಕ್ಬೇಕಂತೇಳಿ. ಮಾರ್ನಿಂಗ್ ಹಾಕಿ ಹೋಗಿದ್ದೀನಿ ಸ್ವಲ್ಪ ಅದಕ್ಕೆ. ಸೊ ನಾವು ಪಾಪ ಇವು ಹುಡ್ಕಾಕ ನನ್ನ ಜೊತೆಗೆ ಹೆಲ್ಪ್ ಮಾಡಕತ್ತವ. ಆಕೆ ಎಲ್ಲದಾಳೋ, ಎಲ್ಲಿ ಹೆದರಿ ಕುಂತಾಳೋ ಪಾಪ ಗೊತ್ತಿಲ್ಲ. ಭಾಳ ತ್ರಾಸಾಗೈತಿ ಆಕೆಗೂ. ಅದೇ ವೈರಸ್ ಅಟ್ಯಾಕ್ ಆಗೈತಿ ಪಾಪ. ಸೊ ದೇವರಲ್ಲಿ ಕೇಳ್ಕೊರಿ, ಆಕೆಗೆ ಆಕಿನ ಮೈಯಾಗ ಶಕ್ತಿ ಐತಿ. ಆಕೆ ಪ್ರಯತ್ನ ಮಾಡಿದ್ರೆ ಉಳಿತಾಳ ಅಂತ ಹೇಳಾರ ಡಾಕ್ಟ್ರು. ಪಾಪ ಏನಾದರೂ ತಿಂದ್ರೆ ಬದುಕ್ತಾವಂತ ಹೇಳಿದಾವೆ. ಸೊ ನಾನು ಸಿರಿಂಜಿಂದ ಅದಕ್ಕೆ ಒಂದಿಷ್ಟು ಹಾಲು ಅದು ಇದು ನೋಡಾತೀನಿ, ಟ್ರೈ ಮಾಡತ್ತೀನಿ. ಪಾಪ ಅವರು ಆಟೋದವರು ಕೂಡ ಅದಕ್ಕೆ ತಿನ್ಸಕ್ಕೆ ಟ್ರೈ ಮಾಡ್ಯಾರ, ಬಟ್ ಆಗ್ತಿಲ್ಲ. ಸೊ ಪ್ಲೀಸ್ ಇವರು 4 ಮಂದಿ ಇದ್ದವ್ರಿಗೆ ಪಾಪ 2 ಆತಂದ್ರೆ ಇವಕ್ಕೂ ಅದ್ರ ಸಮೀಪ ಹೋದ್ರೆ ಇವಕ್ಕೂ ಅದು ಬರುತ್ತೆ. ಸೊ ಇವ್ರಿಗೆ ದೂರ ಇರಂತ ಹೇಳೀನಿ. ಆದರೂ ಏನು ಮಾಡ್ತೀರಿ, ಫ್ರೆಂಡ್ಶಿಪ್ ಅನ್ನೋದು ಹೋಗಂಗಿಲ್ಲಲ್ಲ. ಸೊ ಪಾಪ 2 ಅದಾವ. ಸೊ ಪ್ಲೀಸ್ ದೇವ್ರಿಗೆ ಬಡ್ಕೊರಿ, ಇವರು ಆರಾಮಿರಲಿ ಅಂಥೇಳಿ. ಯಾಕಂದ್ರೆ ಅದು ಒಬ್ರಲಿಂದ ಒಬ್ರಿಗೆ ಬರುತ್ತಂತೇವೇನೋ ಡಾಗ್ಸಿಗೆ ಎಲ್ರಿಗೂ. ಸೊ ಪಾಪ ಬಿಟ್ಟು ಇರೋಕ್ಕಾಗಲ್ಲ ಅವಕ್ಕೆ. ಏನು ಮಾಡಬೇಕಪ್ಪ ಅಂತೀನಿ ನಾನು. ದೇವ್ರು ಕಾಯಪ್ಪ ದೇವ್ರೇ, ಅದಕ್ಕೆ ಆರಾಮ ಮಾಡಪ್ಪ ಪ್ಲೀಸಪ್ಪ ಭಗವಂತ. ಬ್ರೌನಿ ಹುಷಾರಿರಮ್ಮ. ಆಯ್ವಾ.